ಎಲ್ರಿಗೂ ನಮಸ್ಕಾರ. ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಂದರ್ಭನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದರೆ, ಮದುವೆಯಾದ ಹೊಸರಲ್ಲಿ ಅಂತಂದರೆ ನವವಧು ವರರಿಗೆ ಯೂಶಲ್ಲಾಗಿ ಏನು ಹೇಳ್ತಾರೆ, ಮನೆಯಲ್ಲಿ ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಒಂದು ಮಗು ಮಾಡ್ಕೊಂಬಿಡಿ ಆಯಿತಾ. ಎರಡನೇ ಮಗುವಿಗೆ ಗ್ಯಾಪ್ ತೊಗೊಳ್ಳಿ, ನಿಮಗೆ ಯಾವಾಗ ಬೇಕು ಆವಾಗ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದೇ ಮಗು ಆಗ್ತಾ ಇದೆ ಅಂತಂತಂದರೆ ಅಥವಾ ಟ್ರೈ ಮಾಡಿ ಮಾಡ್ಕೊಂಬಿಡಿ ಅಂತಂತ ಹೇಳಿ ಯೂಶ್ವಲ್ಲಾಗಿ ಹೇಳ್ತಾರೆ ಆಯಿತಾ. ಇದು ಒಂದು ಸಿನಾರಿಯೋ. ಇನ್ನೊಂದು ಸಿನಾರಿಯೋ ಏನು ಅಂತಂತಂದರೆ, ಇನ್ನೊಂದು ಸಂದರ್ಭ ಏನು ಅಂತಂದರೆ, ನನಗೆ ಆಲ್ರೆಡಿ ಒಂದು ಮಗು ಇದೆ ಆಯ್ತಪ್ಪ. ಈಗ ಹೊಸದಾಗಿ ಮದುವೆ ಆದವರು ಗಂಡ ಹೆಂಡತಿ ಏನು ಮಾಡ್ತಾರೆ, ದೊಡ್ಡವ್ರ ಮಾತು ಕೇಳಿ ಒಂದು ಮಗುನ ಮಾಡ್ಕೊತಾರೆ. ಹಾಂ, ಓಕೆ, ವಿ ಆರ್ ಆನ್ ಸೇಫರ್ ಸೈಡ್. ಈಗ ಆಲ್ರೆಡಿ ಒಂದು ಮಗು, ಗಂಡೇ ಇರಲಿ ಹೆಣ್ಣೆ ಇರಲಿ, ಇಟ್ ಡಸಂಟ್ ಮ್ಯಾಟರ್, ಅದೇನು ಪ್ರಾಬ್ಲಮ್ ಅಲ್ಲ. ಈಗ ಒಂದು ಮಗು ಇದೆ, ಹಾಂ ಓಕೆ, ಮಗು ಆಗಲ್ಲ ಅಂತ ಏನಿಲ್ಲ, ಮಗು ಅಂತೂ ಇದೆ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ಹಸ್ಬೆಂಡ್ಗೂ ಏನೂ ಪ್ರಾಬ್ಲಮ್ ಇಲ್ಲ. ಖಂಡಿತವಾಗ್ಲೂ ನಮ್ಗೆ ಯಾವಾಗ ಬೇಕು ಆವಾಗ ಅಂದ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಸೆಕೆಂಡ್ ಬೇಬಿ ಆಗೇ ಬಿಡುತ್ತೆ ಅಂತ ಯೂಶಲಾಗಿ ಎಲ್ಲರ ತಲೆನಲ್ಲೂ ಇರುತ್ತೆ ಆಯಿತಾ. ಇವಾಗಲೇ ಪಿಕ್ಚರಿಗೆ ಬರೋವಂತಹ ಹೊಸ ವಿಷಯ ಏನು ಅಂತಂತಂದರೆ, ಸೆಕೆಂಡರಿ ಇನ್ಫರ್ಟಿಲಿಟಿ. ಏನು ಅಂತಂತಂದರೆ, ಆಲ್ರೆಡಿ ಒಂದು ಮಗು ಇದ್ದು, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಮಗು ಇದ್ದು, ನಿಮಗೆ ಬೇಕು ಅಂದವಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡಿದವಾಗ ಆಗ್ತಾ ಇಲ್ಲ ಅಂತಂತಂದರೆ, ಇಟ್ ಮೀನ್ಸ್ ಇನ್ಎಬಿಲಿಟಿ ಟು ಕನ್ಸೀವ್ ಆ್ಯಂಡ್ ಕ್ಯಾರಿ ಪ್ರೆಗ್ನೆನ್ಸಿ ಟು ಫುಲ್ ಟರ್ಮ್. ಅಂದರೆ ಒಂದು ಮಗು ಅಥವಾ ಎರಡು ಮಗು ಅಥವಾ ಮೋರ್ ದ್ಯಾನ್ 2 ಬೇಬೀಸ್ ಆಲ್ರೆಡಿ ಇದ್ದು, ಈಗ ನಿಮಗೆ ಬೇಕು ಅಂತಂತ ಹೇಳಿ ನೀವು ಟ್ರೈ ಮಾಡಿದವಾಗ ಕನ್ಸೀವೂ ಆಗ್ತಾಯಿಲ್ಲ, ಆ್ಯಂಡ್ ಕನ್ಸೀವ್ ಆದಮೇಲೆ ಫುಲ್ ಟರ್ಮ್ವರೆಗೂ ಮಗುನ ನಿಮ್ಮ ಹೊಟ್ಟೆನಲ್ಲಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಐ ಮೀನ್ ಅದಕ್ಕಿಂತ ಮುಂಚೆನೇ, ಫುಲ್ ಟರ್ಮ್ಗಿಂತ ಮುಂಚೆನೇ ಪ್ರೀ ಟರ್ಮ್ ಆಗೋದು ಅಥವಾ ಮಿಸ್ಕ್ಯಾರೇಜ್ ಆಗೋದು ಅಥವಾ ಅಬೋರ್ಷನ್ ಆಗೋದು, ಪ್ರೀ ಟರ್ಮ್ ಆಗಿ ಆ ಮಗುನ NICUನಲ್ಲಿ ಇಟ್ರೂ ಅದು ಬದುಕದೇ ಇರೋದು ಆಯಿತಾ. ಇದೆಲ್ಲನೂ ಅದರಲ್ಲೇ ಬರುತ್ತೆ. ಓಕೆ, ಸೊ ಇದರ ಅರ್ಥ ಏನು, ನೀವು ಫುಲ್ ಟರ್ಮಲ್ಲಿ ಮಗುನ ನಿಮ್ಮ ಹತ್ರ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತ ಅಷ್ಟೇ ಆಯಿತಾ. ಯಾವಾಗ ನೀವು ಕನ್ಸೀವ್ ಆಗೋದಕ್ಕೆ ಆಗ್ತಾಯಿಲ್ಲ, ಫುಲ್ ಟರ್ಮ್ ಮಗುನ ಕ್ಯಾರಿ ಮಾಡೋಕ್ಕಾಗ್ತಾ ಇಲ್ಲ, ಈವೊಂದು ನಿಮ್ಮ ಹತ್ರ ಆಲ್ರೆಡಿ ಮಗು ಇದ್ದು, ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಮಗು ಇದ್ದು, ನಿಮ್ಗೆ ಯಾವಾಗ ಈಗ ಬೇಕು ಅಂದವಾಗ ಮಗು ಕನ್ಸೀವ್ ಆಗ್ತಾಯಿಲ್ಲ, ಫುಲ್ ಟರ್ಮ್ ಇರ್ತಾ ಇಲ್ಲ ಅಂದವಾಗ ಆ ಸಿಚುವೇಶನ್ನ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಕರೀತಾರೆ. ಓಕೆ, ಸೊ ಇವಾಗ ಬರೋ ಕ್ವಶನ್ನು, ಒಂದನೇದು ಮಗು ಕನ್ಸೀವ್ ಆಗಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲನೂ ನಾರ್ಮಲ್ ಆಗಿತ್ತು, ಎಲ್ಲ ಕರೆಕ್ಟ್ ಆಗಿತ್ತು, ಈಗ ಹೇಗೆ ಒಂದೇ ಸತಿಗೆ ನಮಗೆ ಕನ್ಸೀವ್ ಆಗ್ತೀವಿ ಅಂತಂತಂದರೆ ಟ್ರೈ ಮಾಡಿದ್ರೂ ಯಾಕೆ ಆಗ್ತಾಯಿಲ್ಲ ಅನ್ನೋದು ಯೂಶ್ವಲ್ ಪ್ರಶ್ನೆ. ಅದು ಕಾಮನ್, ಕ್ಯಾಶುವಲ್ ಕೂಡ ಅಲ್ವಾ. ಸೊ ಏನಾಗಿರಬಹುದು, ಒಂದು ಮಗು ತೊಗೊಂಡು ಮಗು ಆದಮೇಲೆ ನೀವು ಒಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ತೊಗೊಂಡಿರಬಹುದು ಆಯಿತಾ. ಇನ್ಕ್ರೀಸ್ಡ್ ಏಜ್ ಫಾರ್ ಬೋತ್ ಆಯಿತಾ. ಯೂಶ್ವಲಾಗಿ ಏನು, ಒಂದು 4 years 5 years ಗ್ಯಾಪ್ ಇಟ್ಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ. ಈಗಿನ್ನ ಇದು ಏಜ್ ಗ್ಯಾಪ್ ಕಮ್ಮಿ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿರೋದು ಅಷ್ಟೇ. ಓಕೆ, ಸೊ ಈ ಏಜ್ ಗ್ಯಾಪ್ ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಓವರ್ ಸರ್ಟನ್ ಇಯರ್ಸ್ ಆದಮೇಲೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದವಾಗ ಏಜ್ ಅಂತೂ ಜಾಸ್ತಿ ಆಗಿರುತ್ತೆ ಆಯಿತಾ. ಸೊ ಯಾವಾಗ ಏಜ್ ಜಾಸ್ತಿ ಆಗುತ್ತೆ, ಫರ್ಟಿಲಿಟಿ ರೇಟ್ ಗಂಡ ಹೆಂಡತಿ ಇಬ್ರಿಗೂ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ರೀಸನ್. ನೆಕ್ಸ್ಟ್ ರೀಸನು, ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ಪ್ರೀವಿಯಸ್ ಪ್ರೆಗ್ನೆನ್ಸಿ ಆರ್ ಸರ್ಜರಿ. ಅಂತಂದರೆ ಈಗ ಆಲ್ರೆಡಿ ಒಂದು ಮಗು ಇದೆ, ಒಂದು ಅಥವಾ ಎರಡು ಮಗು ಇದೆ ಅಂತಂತಂದರೆ ಅದರ ಪ್ರೆಗ್ನೆನ್ಸಿ, ಆ ಟೈಮಲ್ಲಿ ಏನು ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಆಯಿತಾ. ಅಥವಾ ಆಪ್ರೇಷನ್ ಅಥವಾ ಸರ್ಜರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿತ್ತು ಅಂತಂತಂದರೆ ಅದರಿಂದ ಈಗ ನೀವು ಟ್ರೈ ಮಾಡಿದವಾಗ ಆಗ್ತಾ ಇಲ್ಲ ಅನ್ನೋ ಹಾಗೂ ಇರ್ಬೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂತಂದರೆ GDM ಬರೋದೇ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಒಬ್ಬೊಬ್ಬರಿಗೆ ಯೂಶ್ವಲಾಗಿ GDM ಬಂತು ಅಂತಂದರೆ ಇಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣವೇ ಹೋಗ್ಬಿಡುತ್ತೆ ಆಯಿತಾ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಾಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಬೆರಳೆಣಿಕೆ ಅಷ್ಟು ಜನಕ್ಕೆ ಏನಾಗುತ್ತೆ, ಶುಗರು ಡೆಲಿವರಿ ಆದಮೇಲೂ ಕೂಡ ಹೋಗಲ್ಲ, ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಯಾವಾಗ ಅದು ಕಂಟಿನ್ಯೂ ಆಗುತ್ತೆ, ಓವರ್ ಆಲ್ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ, ಮದರ್ ಹೆಲ್ತ್ ಅಫೆಕ್ಟ್ ಆಗುತ್ತೆ ಆಯಿತಾ. ಸೊ ಇದು ಯಾವ ಅಂಡರ್ ಬರುತ್ತೆ, ಪ್ರೀವಿಯಸ್ ಪ್ರೆಗ್ನೆನ್ಸಿಯಿಂದನೇ ನಿಮಗೆ ಈ ಶುಗರ್ ಸ್ಟಾರ್ಟ್ ಆಗಿರೋದಲ್ವ. ಸೊ ಕಾಂಪ್ಲಿಕೇಶನ್ ಬಿಕಾಸ್ ಆಫ್ ಪ್ರೀವಿಯಸ್ ಪ್ರೆಗ್ನೆನ್ಸಿ ಆರ್ ಸರ್ಜರಿ. ಅಥವಾ ಸರ್ಜರಿ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂತಂದರೆ, ಯೂಟ್ರಸ್ಸಿಗೆ ಏನಾದರೂ ಹಾನಿ ಆಗಿತ್ತು ಅಂತಂತಂದರೆ, ಒಂದು ಎಕ್ಸಾಂಪಲ್, ಡಾಕ್ಟರ್ಸ್ ಆಬ್ವಿಯಸ್ಲಿ ತುಂಬ ಕೇರ್ಫುಲ್ಲಾಗಿರ್ತಾರೆ, ಆದ್ರೂ ಕೂಡ ಎಲ್ಲೋ ನಮ್ಮ ಹಣೆ ಬರ ಗೊತ್ತಿಲ್ಲ ಅಲ್ವಾ. ಸೊ ಆ ಸರ್ಜರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೂ ಕೂಡ ನಿಮಗೆ ಈಗ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಇನ್ಕ್ರೀಸ್ಡ್ ವೆಯ್ಟ್ ಆ್ಯಂಡ್ ಹಾರ್ಮೋನಲ್ ಡಿಸಾರ್ಡರ್ಸ್ ಆಫ್ಟರ್ ಪ್ರೆಗ್ನೆನ್ಸಿ.
ಪ್ರೆಗ್ನೆನ್ಸಿ ಆದಮೇಲೆ ಯೂಶ್ವಲಾಗಿ ಹೆಣ್ಮಕ್ಳಿಗೆ ವೆಯ್ಟ್ ಗೇನ್ ಆಗಿರುತ್ತೆ ಆಯಿತಾ. ನಾವು ಏನು ಆಲಿಯಾ ಭಟ್ಟನೂ ಅಲ್ಲ ಆ್ಯಂಡ್ ಮಲೈಕಾ ಅರೋರಾನೂ ಅಲ್ಲ, ಶಿಲ್ಪಾ ಶೆಟ್ಟಿನೂ ಅಲ್ಲ ಫಿಗರ್ ಮೇಂಟೈನ್ ಮಾಡೋದಕ್ಕೆ. ಓಕೆ, ಸೊ ಏನಾಗುತ್ತೆ ಬೇಸಿಕಲಿ ವೆಯ್ಟ್ ಗೇನ್ ಆಗಿರುತ್ತೆ. ಸೊ ಬ್ಯಾಕ್ ಇನ್ ಶೇಪ್ ಬರೋದಕ್ಕೆ ತುಂಬಾ ಕಷ್ಟಪಡ್ತೀವಿ, ಆದ್ರೂ ಕೆಲವೊಂದಿಷ್ಟು ಟೈಮಲ್ಲಿ ಆಗಲ್ಲ, ಏನು ಮಾಡೋದು ಆಯಿತಾ. ಸೊ ಯಾವಾಗ ಇದು ವೆಯ್ಟ್ ಗೇನ್ ಆಗುತ್ತೆ, ವೆಯ್ಟ್ ಗೇನ್ ಆಯಿತು ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತನ್ನಷ್ಟಕ್ಕೆ ತಾನೇ ಸ್ಟಾರ್ಟ್ ಆಗಿಬಿಡುತ್ತೆ ಆಯಿತಾ. ಸೊ ಇವೆರಡೂ ಬೈ ಒನ್ ಗೆಟ್ ಒನ್ ಆಫರ್ ಆಯಿತಾ. ವೆಯ್ಟ್ ಗೇನ್ ಆಯಿತು ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯೂಶ್ವಲ್ ಆಗಿ ಸ್ಟಾರ್ಟ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಆಯಿತಾ. ಸೊ ಹಾಗಾಗಿ ಕೂಡ ಈ ಸತಿ ಕನ್ಸೀವ್ ಆಗಬೇಕಾದವಾಗ ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಮುಂಚೆ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಲಿಲ್ಲ, ಆದರೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು. ಓಕೆ, ಹೂ ನೋಸ್. ಸೊ ಏನಾದರೂ ನಿಮಗೆ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ, ಸೆಕೆಂಡ್ ಪ್ರೆಗ್ನೆನ್ಸಿ ಆರ್ ಥರ್ಡ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂತಂದಾಗ ಈ ಹಾರ್ಮೋನ್ಸ್ ಎಲ್ಲ ಒಂದ್ಸತಿ ಚೆಕ್ ಮಾಡಿಸ್ಕೋಬೇಕು. ಹಸ್ಬೆಂಡ್ ಕಡೆದು ಕೂಡ ಕೌಂಟ್ ಆಗುತ್ತೆ, ಅವ್ರದ್ದು ಸ್ಪರ್ಮ್ ಕೌಂಟ್ ಆ್ಯಂಡ್ ಕ್ವಾಲಿಟಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಫೆಕ್ಟ್ ಆಗಿರುತ್ತೆ ಆಯಿತಾ. ಸೊ ಕ್ವಾಲಿಟಿ ಕಮ್ಮಿ ಆಗಿರ್ಬೋದು. ಮುಂಚೆ ಅವ್ರದ್ದೇನೂ ಅಷ್ಟೊಂದು ಪ್ರಾಬ್ಲಮ್ ಇಲ್ಲದೆ ಇರಲಿಕ್ಕಿಲ್ಲ, ಬಟ್ ಈಗ ಆಗಿರಬಹುದು. ಸ್ಟ್ರೆಸ್ ದಟ್ ಕಮ್ಸ್ ಅಲಾಂಗ್ ವಿತ್ ಮದರ್ಹುಡ್. ನ್ಯೂ ಮಾಮ್ಸಿಗೆ ಸ್ಟ್ರೆಸ್ಸು ಕಾಮನ್ ಎಲ್ಲ ರೀತಿಯಿಂದನೂ. ತಮ್ಮ ಬಾಡಿ ಆಗಿರಬಹುದು, ಬೇಬಿ ಆಗಿರ್ಬೋದು, ಫೀಡಿಂಗ್ ಆಗಿರಬಹುದು, ಸ್ಟಿಚಸ್ ಪೇನ್ ಆಗಿರಬಹುದು, ನಾರ್ಮಲ್ ಡೆಲಿವರಿಯವ್ರಿಗೂ ಸ್ಟಿಚಸ್ ಹಾಕಿರ್ತಾರೆ. ಸೊ ಆ ಪೇನ್ ಆಗಿರಬಹುದು. ನಾರ್ಮಲ್ ಡೆಲಿವರಿ ಆಯಿತು, ಸಿ ಸೆಕ್ಷನ್ ಆಯಿತು, ಎರಡು ಡೆಲಿವರಿನಲ್ಲೂ ಸ್ಟ್ರೆಸ್ ಅಂತೂ ಕಾಮನ್. ಓಕೆ, ಸೊ ಸ್ಟ್ರೆಸ್ಸಿಂದನೂ ಕೂಡ ಆಗ್ತಾ ಇರಲಿಕ್ಕಿಲ್ಲ. ಸ್ಟ್ರೆಸ್ ಜಾಸ್ತಿ ಆಯಿತು ಅಂತಂತಂದ್ರೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಆಯಿತಾ. ಸೊ ಅದರಿಂದನೂ ಕೂಡ ಈ ಸತಿ ನೀವು ಟ್ರೈ ಮಾಡಿದವಾಗ ಕನ್ಸೀವ್ ಆಗಿರಲಿಕ್ಕಿಲ್ಲ. ಬ್ಲಾಕ್ಡ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಯುಟ್ರೈನ್ ಅಬ್ನಾರ್ಮಲಿಟೀಸ್ ಆಗಿರಬಹುದು, ಇವೆಲ್ಲನೂ ಮುಂಚೆ ಯಾವುದು ಇರಲಿಕ್ಕಿಲ್ಲ. ಬಟ್ ಆಫ್ಟರ್ 1 ಬೇಬಿ ಆರ್ ಆಫ್ಟರ್ 2 ಬೇಬೀಸ್ ನಿಮಗೆ ಈ ಎಲ್ಲ ಅಬ್ನಾರ್ಮಲಿಟೀಸ್ ಒಳಗೆ ಯಾವುದೋ ಒಂದು ಅಬ್ನಾರ್ಮಲಿಟಿ ಬಂದಿರಬಹುದು. ಸೊ ಬಿಕಾಸ್ ಆಫ್ ವಿಚ್ ನೀವು ಈ ಸತಿ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಾ ಇರಬಹುದು. ಓಕೆ, ಇದರಲ್ಲಿರೋ ಯಾವುದೇ ಒಂದು ರೀಸನ್ನಿಂದ ನಿಮಗೆ ಆಲ್ರೆಡಿ ಒಂದು ಮಗು ಇದ್ದರೂ ನೆಕ್ಸ್ಟ್ ಬೇಬಿ ನೀವು ಟ್ರೈ ಮಾಡಿದವಾಗ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇದೆ, ಯಾವುದಾದ್ರೂ ಆಗಿರಬಹುದು ಈ ಲಿಸ್ಟಲ್ಲಿ ಆಯಿತಾ. ಸೊ ಏನು ಮಾಡಬೇಕು ಹಾಗಿದ್ದರೆ, ಸೆಕೆಂಡರಿ ಇನ್ಫರ್ಟಿಲಿಟಿ ಇದ್ದವರು ಏನು ಮಾಡಬೇಕು? ಫಸ್ಟ್ ಥಿಂಗ್ ಏನು ಮಾಡಬೇಕು, ಟೆಸ್ಟಿಂಗ್ ಆಯಿತಾ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಹಾರ್ಮೋನ್ಸ್ ಎಲ್ಲ ಟೆಸ್ಟ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ ಆ್ಯಂಡ್ HSG ಮಾಡಿಸಿ. ಟ್ಯೂಬ್ಸ್ ಏನಾದರೂ ಬ್ಲಾಕೇಜ್ ಇದೆನಾ ಅನ್ನೋದು ಗೊತ್ತಾಗುತ್ತೆ ಆಯಿತಾ. ಬ್ಲಾಕ್ ಆಗಿದ್ದರೆ ಆಫ್ಟರ್ ಫಸ್ಟ್ ಪ್ರೆಗ್ನೆನ್ಸಿ ಏನಾದರೂ ಬ್ಲಾಕ್ ಆಗಿತ್ತು ಅಂತಂದರೆ ಅದು ಗೊತ್ತಾಗುತ್ತೆ. ಯುಟ್ರೈನ್ ಅಬ್ನಾರ್ಮಲಿಟೀಸ್ ಏನಾದರೂ ಇದ್ದರೆ ಗೊತ್ತಾಗುತ್ತೆ ಆಯಿತಾ. ಈ ಓವರೀಸ್ ಆಯಿತು, ಫಾಲೋಪಿಯನ್ ಟ್ಯೂಬ್ಸ್ ಆಯಿತು, ಯೂಟ್ರಸ್ ಆಯಿತು, ಏನಿದೆ ಒಳಗಡೆ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಆಯಿತಾ. ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಿಸಿ. ಸೊ ಇವೆರಡು ಮಾಡಿಸುವಾಗ ನಿಮಗೆ ಯಾವ ಪ್ರಾಬ್ಲಮಿಂದ ನಿಮ್ಗೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹಸ್ಬೆಂಡ್ ಸ್ಪರ್ಮ್ ಕೌಂಟ್ ಆ್ಯಂಡ್ ಕ್ವಾಲಿಟಿನೂ ಕೂಡ ಚೆಕ್ ಮಾಡಿಸ್ಬೇಕು ಆಯಿತಾ. ಸೊ ಅವ್ರ ಕಡೆದೂ ಮಾಡಿಸಿ, ನಿಮ್ಮ ಕಡೆದೂ ಮಾಡಿಸಿ, ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಸ್ಟಾರ್ಟ್ ಆಗಿದ್ದರೆ, ಲೈಕ್ ಥೈರಾಯ್ಡ್ ಏನಾದರೂ ಸ್ಟಾರ್ಟ್ ಆಗಿತ್ತು ಅಂತಂದರೆ, ಅಥವಾ ಶುಗರ್ ಏನಾದ್ರೂ ಜಾಸ್ತಿ ಆಗಿತ್ತು ಅಂತಂದರೆ ಅದಕ್ಕೆಲ್ಲ ಮೆಡಿಸಿನ್ ಕೊಡ್ತಾರೆ. ಸೊ ನಿಮಗೆ ಒಂದು ಸತಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮ್ಮಿ ಆಯಿತು ಅಂತಂತಂದರೆ ಆಟೋಮೆಟಿಕಲಿ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದವಾಗ ಆಟೋಮೆಟಿಕ್ಕಾಗಿ ಕನ್ಸೀವ್ ಆಗ್ತೀರಾ. ಓಕೆ, ಸೊ ಒಂದು ಬೇಬಿ ಆಲ್ರೆಡಿ ಇದೆ, ಇನ್ನೊಂದು ಬೇಬಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂತಂದ ತಕ್ಷಣ ತುಂಬಾ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಟೆಸ್ಟ್ ಆ್ಯಂಡ್ ಸ್ಕ್ಯಾನ್ಸ್ ಎಲ್ಲ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ರೂಲ್ ಔಟ್ ಮಾಡಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ ಆಯಿತಾ. ಇನ್ನೂ ಕೆಲವೊಂದಿಷ್ಟು ಜನದ್ದು ಹಾರಿಬಲ್ ಇರುತ್ತೆ. ಫುಲ್ ಟರ್ಮ್ ಮಗು ಹೊಟ್ಟೆನಲ್ಲಿ ಇಟ್ಕೊಂಡಿರ್ತಾರೆ, ಅದು ಆಮೇಲೆ ತೀರ್ಕೊಂಡಿರ್ತೆ. ಅಂಥವ್ರು ಏನು ಮಾಡಬೇಕು, ಮಗು ಇದೆ ಅಂತಲೂ ಅಲ್ಲ, ಇಲ್ಲ ಅಂತಲೂ ಅಲ್ಲ ಆಯಿತಾ. ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ, ಯಾರೋ ಒಬ್ಬರು ಹಾಕಿದ್ರು, ಕಾಮೆಂಟ್ ಹಾಕಿದ್ರು ಏನಂತಂತಂದರೆ, ಮಗು ಡೆಲಿವರಿ ಆದಮೇಲೆ 2 ಮಗು ಆಗಿದೆ ಅಂತಂತ ಹೇಳಿ, 2 ಮಗು ಆಯ್ತಲ್ವಾ, ಸೊ ಓಕೆ ಫ್ಯಾಮಿಲಿ ಕಂಪ್ಲೀಟ್ ಅಂತ ಹೇಳಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವೆರಡು ಮಗು ತೀರ್ಕೊಂಡಿದೆಯಪ್ಪ, ಏನು ಮಾಡಬೇಕು ಹೇಳಿ ಅವರು ಆಯಿತಾ. ಕನ್ಸೀವ್ ಆಗೋದಕ್ಕೆ ಆಗುತ್ತಾ, ನಾವೇನು ಮಾಡಬೇಕು, IVF ಮಾಡಿಸ್ಕೋಬೇಕಾ? ಹಾರಿಬಲ್ ಆಯಿತಾ. ಹೆಣ್ಣಿನ ಜೀವನನೇ ಹಾರಿಬಲ್ ಅಂತ ಅನ್ಸುತ್ತೆ ನನಗಂತೂ. ತುಂಬ ಕಷ್ಟ ಆಯಿತಾ. ಸೆಕೆಂಡರಿ ಇನ್ಫರ್ಟಿಲಿಟಿ ಇದ್ದವ್ರಿಗೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಡಾಕ್ಟರ್ನ ಮೀಟ್ ಮಾಡಿ, ಆಗ್ತಾ ಇಲ್ಲ ಅಂತ ಹೇಳಿ ಮನೆಯಲ್ಲೇ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟ್ನೇದ್ದು ಆರಾಮಾಗಿ ಆಯ್ತಲ್ಲ, ಈ ಸತಿ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಒಬ್ಬರೇ ಎಲ್ಲ ಸುಮಾರಷ್ಟು ಜನಕ್ಕಾಗುತ್ತೆ
ಓಕೆ. ಸೊ ಇದ್ರ ಬಗ್ಗೆ ಸೆಕೆಂಡರಿ ಇನ್ಫರ್ಟಿಲಿಟಿ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.